ಮಗಳ ಕೊಲೆ ಕೇಸ್ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಈಗ ಅದೇ ಕೊಲೆ ಕೇಸಿನ ಕೊಲೆಗಾರನ ಫೋನ್ ಸೀಕ್ರೆಟ್ ಚಾಟಿಂಗ್ ಡೀಟೇಲ್ಸ್ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಹೆಂಡತಿಯನ್ನೇ ಕೊಲೆ ಮಾಡಿದ್ದ ಆ ಡಾಕ್ಟರ್ನ ಡೈರಿ ಲಕ್ಷ ಪುಟಗಳ ಕತೆ ಹೇಳ್ತಿದೆ. ಒಂದೊಂದು ಪುಟವೂ ಕೂಡ ಕಿಲ್ಲರ್ ಡಾಕ್ಟರ್ನ ಕರಾಳ ಕಥೆಯನ್ನ ಬಿಚ್ಚಿಡ್ತಿವೆ. ಕೊಲೆ ಬಳಿಕ ಪ್ರೇಯಸಿಗೆ ಫೋನ್ ಪೇ ಮೂಲಕ ಕೊನೆ ಸಂದೇಶ ಕಳುಹಿಸಿದ್ದೇಗೆ? ಏನಿದು ಡಾಕ್ಟರ್ನ 10 ಲಕ್ಷ ಡಿಜಿಟಲ್ ಫೈಲ್ಸ್ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬೆಚ್ಚಿ ಬೀಳಿಸ್ತಿದೆ ಕಿಲ್ಲರ್ ಡಾಕ್ಟರ್ನ ಡಿಜಿಟಲ್ ಫೈಲ್ಸ್. ಫೋನ್ ಪೇನಲ್ಲಿಟ್ಟು 485 ಚಾಟಿಂಗ್ಸ್. ಲಕ್ಷ ಡಿಜಿಟಲ್ ಫೈಲ್ಸ್. ಏನೆಲ್ಲ ರಹಸ್ಯ ಅಡಗಿತ್ತು ಗೊತ್ತ? ಡಿಲೀಟ್ ಆಗಿದ್ದ ಸಾಕ್ಷ್ಯಗಳು ಡಾಕ್ಟರ್ಗೆ ಕುತ್ತು ತಂದಿದ್ದ ಹೇಗೆ? ಯಾರಿವನು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಪ್ರೊಫೆಷನಲ್ ಕಿಲ್ಲರ್ಗಳನ್ನು ಸೈಡಿಗೆ ಹಾಕಿ ಕ್ರೈಮು, ಥ್ರಿಲ್ಲಿಂಗು, ಸಸ್ಪೆನ್ಸ್ ಸಿನಿಮಾಗಳನ್ನ ಮೀರಿಸುವಂತಹ ಕ್ರೈಮ್ ಡೈರಿಯನ್ನೇ ಬರೆದಿರೋ ಈ ಖತರ್ನಾಕ್ ಕಿಲ್ಲರ್ ಬೇರಾರೂ ಅಲ್ಲ, ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ, ಅಷ್ಟೇಗೇಕೆ ವೈದ್ಯ ಲೋಕವನ್ನೇ ತಲೆ ಕೆಳಗಾಗುವಂತೆ ಮಾಡಿದ್ದವನು, ಕ್ರೈಮ್ ಲೋಕದಲ್ಲದೆ ಹೊಸ ಪುಟ ತೆರೆದಿದ್ದ ಡಾಕ್ಟರ್ ಅಲಿಯಾಸ್ ಕಿಲ್ಲರ್ ಡಾಕ್ಟರ್ ಉರ್ಫ್ ಇಂಜೆಕ್ಷನ್ ಕ್ರೂರಿ. ಹೆಸರು ಮಹೇಂದ್ರ ರೆಡ್ಡಿ. ಬೆಂಗಳೂರಿನ ಗುಂಜೂರಿನಲ್ಲಿ ವಾಸವಿದ್ದ ಶ್ರೀನಿವಾಸ್ ರೆಡ್ಡಿ ಹಾಗೂ ಪ್ರಮೀಳಾ ರೆಡ್ಡಿ ಅನ್ನೋರ ಮಗ ಈತ. ಇವನ ಮೂತಿಗೆ, ಇವನ ಮುಸುಡಿಗೆ ಅದೆಂಥ ಚಲುವೆ ಬೇಕಿದ್ಲೋ ಏನೋ, ಅದೆಂತಹ ಅಪ್ಸರೆಯನ್ನ ಹುಡುಕೊಂಡಿದ್ನೋಗೇನೋ. ಅವಳಿಗಾಗಿ, ಅವಳ ಪ್ರೀತಿಗಾಗಿ ಮುದ್ದಾಗಿ ಗೊಂಬೆಯಂತಿದ್ದ ತನ್ನ ಹೆಂಡತಿಯನ್ನೇ ಈ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದ. ಮಾರಥಳ್ಳಿಯಾಗಿ ಚಲುವೆಯನ್ನ ಪಕ್ಕಾ ಪ್ಲಾನ್ ಮಾಡಿ ಸಾಯಿಸಿದ್ದ. ಸಾಯಿಸೋಕು ಮೊದಲು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದವನು ರಿಸೈನ್ ಮಾಡಿದ್ದ. ಸಪರೇಟ್ ಆಗಿ ಆಸ್ಪತ್ರೆ ಓಪನ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾಗಿದ್ದ. ಆದ್ರೆ ಇವನ ಸಂಚು, ಇವನ ಪ್ಲಾನೇ ಬೇರೆಯದ್ದಾಗಿತ್ತು ಅನ್ನೋದು ಒಂದೊಂದಾಗಿಯೇ ಬಟಾ ಬಯಲಾಗ್ತಿದೆ. ಹೆಂಡತಿಯನ್ನ ಕೊಲೆ ಮಾಡಿದ ಬಳಿಕ ಕೊಲೆಗೂ ಮುನ್ನ ಹೇಗೆಲ್ಲ ಸಂಚು ರೂಪಿಸಿದ್ದ ಅನ್ನೋದನ್ನ ಫೋನ್ ಪೇ ಹೇಳ್ತಿದೆ. ಫೋನ್ ಪೇ ಎಂದಾಕ್ಷಣ ದುಡ್ಡಿನ ವ್ಯವಹಾರ ಅಂದ್ಕೊಳ್ಬೇಡಿ. ಫೋನ್ ಪೇ ಹೇಳ್ತಿರೋ ಕಥೆಯೇ ಬೇರೆಗಿದೆ. ಆ ಫೋನ್ ಪೇ ಪ್ರೇಯಸಿ ಜೊತೆಗಿನ ಚಾಟಿಂಗ್ ರಹಸ್ಯ. ಅದೇ ಫೋನ್ ಪೇಯನ್ನೇ ಪ್ರೇಯಸಿ ಜೊತೆಗೆ ಚಾಟಿಂಗ್ ಮಾಡೋಕೆ ಬಳಸ್ಕೊಂಡಿರೋ ರೀತಿ ಇಡೀ ಕೇಸಿನ ದಿಕ್ಕನ್ನೇ ಬದಲಿಸಿದೆ. ಮಹೇಂದ್ರ ರೆಡ್ಡಿ ಅಲಿಯಾಸ್ ಮೆಸೇಜ್ ರೆಡ್ಡಿ ಎಂಬಂತಾಗ್ಬಿಟ್ಟಿದೆ. ಆ ಫೋನ್ ಪೇ ಮೆಸೇಜ್ ನಲ್ಲಿದ್ದ ಚಾಟಿಂಗ್ ಹೇಳ್ತಿರೋ ಸತ್ಯ ಏನು?
ಇವನ ಫೋನ್ ಪೇನಲ್ಲಿರೋ ಲಕ್ಷ ಲಕ್ಷ ಡಿಜಿಟಲ್ ಸಾಕ್ಷ್ಯಗಳೇನು ಅನ್ನೋದನ್ನ ತೋರಿಸ್ತಾ ಹೋಗ್ತೇವೆ ನೋಡಿ. ಫೋನ್ ಪೇನಲ್ಲಿ ಮೆಸೇಜ್ ಮಹೇಂದ್ರನ ರಹಸ್ಯ. 485 ಫೋನ್ ಪೇ ಚಾಟಿಂಗ್ಸ್ ಏನೆಲ್ಲ ಹೇಳಿದ್ದ ಕಿಲ್ಲರ್. ಈ ಸೈಕ್ ಮಹೇಂದ್ರನ ಪ್ಲೇಸ್ನಲ್ಲಿ ಬೇರಾರೇಗಿದ್ದಿದ್ರು ರಾಜನಂತೆ ಇದ್ದು ಬಿಡ್ತಿದ್ರು. ಹೆಂಡತಿಯನ್ನ ರಾಣಿಯಂತೆ ನೋಡ್ಕೊಳ್ತಾಗಿದ್ರು ಕಣ್ರಿ. 10 ಜನಕ್ಕೆ ಉಪಯೋಗಕ್ಕೆ ಬರ್ತಿದ್ರು. 10 ಜನರಿಗೆ ಚಿಕಿತ್ಸೆ ಕೊಟ್ಟು ನೋವು ಮರೆಸ್ತಿದ್ರು. ಆದರೆ ಈ ಮಹೇಂದ್ರ ರೆಡ್ಡಿಗೆ ಇದ್ಯಾವುದೂ ತಲೆಯಲ್ಲಿರ್ಲಿಲ್ಲ. ಮನಸ್ಸು, ಮೆದುಳು, ರಕ್ತದಲ್ಲಿ ಇದ್ದಿದ್ದು ಬರೀ ಪ್ರೇಯಸಿ 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 ಮಾತ್ರ. ಆ ಪ್ರೇಯಸಿಗಾಗಿಯೇ ಡಾಕ್ಟರ್ ಆಗಿದ್ದ ತನ್ನ ಹೆಂಡತಿಯ ಕಥೆಯನ್ನೇ ಸೈಲೆಂಟ್ ಆಗಿ ಮುಗಿಸಿದ್ದಾನೆ. ಚೂರೇ ಚೂರು ನೋವು ಕೊಡದೆ, ಚಾಕು ಮಚ್ಚು ಬಳಸದೆ ಕೇವಲ ಇಂಜೆಕ್ಷನ್ ಕೊಟ್ಟು ಕೊಂದಿದ್ದಾನೆ. ಇಂತಹ ಕಿರಾತಕನ ಮುಖವಾಡವನ್ನ ಕಳಚಿದ್ದು ಅದೊಂದು ಡೆತ್ ನೋಟ್. ಆ ಡೆತ್ ನೋಟ್ ಬಿಚ್ಚಿಟ್ಟ ಆ ಕೊಲೆಯ ರಹಸ್ಯದ ಬಳಿಕವೇ ಮಹೇಂದ್ರ ರೆಡ್ಡಿಯ ಮತ್ತಷ್ಟು ಕರಾಳತೆ ಅಡಗಿದ್ದು ಫೋನ್ ಪೇ ಚಾಟಿಂಗ್ನಲ್ಲಿ. ದುಡ್ಡಿನ ವ್ಯವಹಾರಕ್ಕೆ ಫೋನ್ ಪೇ ಬಳಸೋರೇ ಹೆಚ್ಚು. ಅಕೌಂಟ್ಗೆ ನೇರವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡೋಕೆ ಅಂತ ಫೋನ್ ಪೇ ಬಳಸ್ತಾರೆ. ಆದ್ರೆ ಈ ಮಹೇಂದ್ರ ರೆಡ್ಡಿ ಫೋನ್ ಪೇಯನ್ನೇ ತನ್ನ ಪ್ರೇಯಸಿ ಜೊತೆಗೆ ಚಾಟಿಂಗ್ ಮಾಡೋಕೆ ಬಳಸ್ತಿದ್ದ. ಫೋನ್ ಪೇನಲ್ಲಿ ಚಾಟಿಂಗ್ ಮಾಡಿದ್ರೆ ಯಾರಿಗೂ ಕಂಡು ಹಿಡಿಯೋಕಾಗಲ್ಲ ಅಂತ ಕದ್ದು ಮುಚ್ಚಿ ಚಾಟಿಂಗ್ ಮಾಡ್ತಿದ್ದ. ಫೋನ್ ಪೇಯನ್ನ ಚೆಕ್ ಮಾಡೋಕೆ ಯಾರೂ ಹೋಗಲ್ಲ ಅಂದುಕೊಂಡು ಪ್ರೇಯಸಿಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದ. ಅದೇ ಫೋನ್ ಪೇನಲ್ಲದೆ ಕೃತಿಕಾಳನ್ನ ಕೊಲೆ ಮಾಡಿದ್ದೀನಿ ಅನ್ನೋ ಮೆಸೇಜ್ ಅನ್ನು ಕಳಿಸಿದ್ದ. ಅಷ್ಟೇ ಅಲ್ದ, ಈ ಮಹೇಂದ್ರ ರೆಡ್ಡಿ ಫೋನ್ ಪೇನಲ್ಲಿ ಏನಿಲ್ಲ ಅಂದ್ರು 485 ಮೆಸೇಜ್ಗಳನ್ನ ತನ್ನ ಪ್ರೇಯಸಿಗೆ ಕಳುಹಿಸಿದ್ದ. ಆ 485 ಮೆಸೇಜ್ಗಳನ್ನ ಡಿಲೀಟ್ ಕೂಡ ಮಾಡಿದ್ದ. ಆದ್ರೆ FSL ತಂಡ ಆ ಎಲ್ಲ ಮೆಸೇಜ್ಗಳನ್ನು ರಿಟ್ರೀವ್ ಮಾಡಿ ಮಹೇಂದ್ರ ರೆಡ್ಡಿಯ ಮೆಸೇಜ್ನ ಮಸಲತ್ತನ್ನ ಬಯಲು ಮಾಡಿದ್ದಾರೆ. ಇಷ್ಟೆಲ್ಲ ಪ್ಲಾನ್ ಮಾಡಿ ಫೋನ್ ಪೇನ ಚಾಟಿಂಗ್ ಬಾಕ್ಸ್ ಅನ್ನೇ ಕೊಲೆಗೆ ಬಳಸಿ ಯಾರಿಗೂ ಸುಳಿವು ಕೊಡದೆ ಕೊಲೆ ಕೇಸನ್ನೇ ಮುಚ್ಚಿ ಹಾಕೋಕೆ ಏನೆಲ್ಲ ಮಾಡಬೇಕಿತ್ತು ಅದೆಲ್ಲವನ್ನು ಈ ಮಹೇಂದ್ರ ರೆಡ್ಡಿ ಮಾಡಿದ್ದ. ಕೊನೆಗೆ ಏಪ್ರಿಲ್ 7ನೇ ತಾರೀಕು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ದ. ಈ ವೇಳೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದ FSL ರಿಪೋರ್ಟ್ ಮಹೇಂದ್ರನ ಜಾಮೀನಿಗೆ ಕೊಕ್ಕೆ ಹಾಕಿತ್ತು. ಯಾಕಂದ್ರೆ FSL ರಿಪೋರ್ಟ್ನಲ್ಲಿ ಮಹೇಂದ್ರನ ಫೋನ್ ಪೇ ಮೆಸೇಜ್ಗಳು ಕೇಸಿಗೆ ಬಹುಮುಖ್ಯ ಸಾಕ್ಷಿಯಾಗಿದ್ವು. ಇಷ್ಟೇ ಅಲ್ಲ, ಲಕ್ಷ ಡಿಜಿಟಲ್ ಫೈಲ್ಸ್ ಮಹೇಂದ್ರ ರೆಡ್ಡಿಯ ಜನ್ಮ ಜಾಲಾಡಿದ್ವು. ಆ ಡಿಜಿಟಲ್ ಫೈಲ್ಸ್ನಲ್ಲಿ ಏನೇನಿತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತೇವೆ. ಆದ್ರೆ ಅದಕ್ಕೂ ಮುನ್ನ ಫೋನ್ ಪೇ ಆಪ್ನಲ್ಲಿ ಪ್ರೇಯಸಿಗೆ ಈ ಮಹೇಂದ್ರ ರೆಡ್ಡಿ ಹೇಗೆಲ್ಲ ಮೆಸೇಜ್ ಮಾಡಿದ್ದ ಅನ್ನೋದನ್ನ ಮೊದಲು ನೋಡ್ಬಿಡೋಣ. ಈ ಮೆಸೇಜ್ ನೋಡಿದ ನಂತರ ನನಗೆ ಮೆಸೇಜ್ ಕಳುಹಿಸಬೇಡಿ, ಯಾವುದೇ ಕಾರಣಕ್ಕೂ ನನಗೆ ಎಲ್ಲಿಯೂ ಫೋನ್ ಮಾಡಬೇಡಿ. ಎಲ್ಲವೂ ಸರಿಯಾದ ನಂತರ ನಾನು ನಿಮಗೆ ಕರೆ ಮಾಡುತ್ತೇನೆ. ಪೊಲೀಸರು ನಮ್ಮ ಸಂಬಂಧದ ಬಗ್ಗೆ ಕೇಳಲು ಕರೆ ಮಾಡ್ತಾರೆ. ನಾವು ಸ್ನೇಹಿತರು ಎಂದು ಹೇಳಿ ನೀವು ಅವನಿಗೆ ಪದೇ ಪದೇ ಕರೆ ಮಾಡಿದ್ದೀರಿ ಅಂದ್ರೆ ಹೌದು ಅಂತ ಹೇಳಿ ನಾನು ಅವನಿಂದ ಸಹಾಯ ಕೇಳಿದೆ ಅಂತ ಹೇಳಿ.
ಹೀಗೆ ಮಹೇಂದ್ರ ಪ್ರೇಯಸಿಗೆ ಫೋನ್ ಪೇನಲ್ಲಿ ಮೆಸೇಜ್ ಮಾಡಿದ್ದ. ಅಬ್ಬಬ್ಬ, ಏನ್ರೀ ಈ ಮಹೇಂದ್ರನ ತಲೆ, ಫೋನ್ ಪೇನಲ್ಲಿ ಪ್ರೇಯಸಿಗೆ ಮೆಸೇಜ್ ಮಾಡಿ ಮಾಹಿತಿ ಕೊಡ್ತಾನೆ. ಹೀಗೆ ಮೆಸೇಜ್ ಮಾಡೋಕು ಮುನ್ನ ಈ ಮಹೇಂದ್ರ ರೆಡ್ಡಿ ಮುತ್ತಿನಂತ ಹೆಂಡತಿ ಕೃತಿಕಾಳನ್ನ ಕೊಂದು ಹಾಕಿದ್ದ. ಕೊಲೆ ಮಾಡಿದ ಬಳಿಕವೇ ಪ್ರೇಯಸಿಗೆ ಮೆಸೇಜ್ ಮಾಡಿದ್ದ. ಪೊಲೀಸರು ಒಂದಲ್ಲ ಒಂದು ದಿನ ಪ್ರೇಯಸಿಯನ್ನ ಹುಡುಕೊಂಡು ಹೋಗ್ತಾರೆ ಅಂತಲೂ ಆಲೋಚನೆ ಮಾಡಿದ್ದ. ಹೀಗಾಗಿ ಪ್ರೇಯಸಿಯನ್ನ ಬಚಾವ್ ಮಾಡೋಕೆ ಫ್ರೆಂಡ್ಶಿಪ್ನ ಡ್ರಾಮಾ ಮಾಡುವಂತೆ ಪ್ರೇಯಸಿಗೆ ಹೇಳಿಕೊಟ್ಟಿದ್ದ. ಇಷ್ಟೇ ಅಲ್ದ, ಪ್ರೇಯಸಿಗೆ ಮಾಹಿತಿ ಕೊಟ್ಟ ಮೇಲೆ ಕೊಲೆ ವಿಷಯವನ್ನ ಬಹಿರಂಗ ಮಾಡೋದಾಗಿ ಪ್ರೇಯಸಿಗೆ ಫೋನ್ ಪೇ ಆಪ್ನಲ್ಲಿ ಮೆಸೇಜ್ ಮಾಡಿ ಹೇಳಿದ್ದ. ಕೊಲೆ ಸತ್ಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗ್ತಾಗಿದ್ದಾಗ ಈ ಮಹೇಂದ್ರ ರೆಡ್ಡಿ ಫೋನ್ ಪೇನಲ್ಲಿ ಪ್ರೇಯಸಿಗೆ ಮೆಸೇಜ್ ಮಾಡ್ತಾನೆ. ನಾನು ನನ್ನ ಹೆತ್ತವರಿಗೆ ಮತ್ತು ಅವಳ ಪೋಷಕರಿಗೆ ಹೇಳುತ್ತೇನೆ, ನನ್ನ ಬಳಿ ಸಾಕ್ಷ್ಯಗಳಿಲ್ಲ, ಆದ್ರೆ ನಾನು ಕೃತಿಕಾಳನ್ನ ಕೊಂದಿದ್ದೇನೆ. ನಾನು ಜೈಲು ಸೇರುತ್ತೇನೆ, ಆಗ ಎಲ್ಲರೂ ಸಂತೋಷವಾಗಿರಿ. ನಾನು ಇದನ್ನ ಇಲ್ಲಿಯೇ ಕೊನೆಗೊಳಿಸುತ್ತಿದ್ದೇನೆ. ನೀನು ನಿನ್ನ ಜೀವನವನ್ನ ಆನಂದಿಸು. ನೀನು ನನ್ನನ್ನ ಬಯಸಿದಂತೆ ನಾನು ಸಂತೋಷದಿಂದ ಬಾಳುತ್ತೇನೆ. ಕೊಲೆಗಾರ ಎಂದಿಗೂ ಸಂತೋಷವಾಗಿರುವುದಿಲ್ಲ. ನಾನು ಇಲ್ಲಿ ಕೊಲೆಗಾರನಂತೆ ನನ್ನ ಜೀವನವನ್ನ ನಡೆಸ್ತೇನೆ ಅಂತ ಪ್ರೇಯಸಿಗೆ ಮಾಹಿತಿ ಕೊಟ್ಟಿದ್ದ. ಈ ಮಹೇಂದ್ರ ರೆಡ್ಡಿಯ ಫೋನ್ ಪೇ ಮೆಸೇಜು ಮರ್ಡರ್ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. ಪ್ರೇಯಸಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಆಕೆಯೂ ಕೂಡ ಕೃತಿಕಾಳ ಕೊಲೆ ಸತ್ಯ ಬಾಯ್ಬಿಟ್ಟಿರಲಿಲ್ಲ. ಆದರೆ ಯಾವುದಕ್ಕೂ ಇರಲಿ ಅಂತ ಮಾಡಿಸಿದ್ದ ಪೋಸ್ಟ್ ಮಾರ್ಟಮ್ ಕೃತಿಕಾಳನ್ನ ಪ್ರೀ ಪ್ಲಾನ್ ಮಾಡಿಯೇ ಕೊಲೆ ಮಾಡಲಾಗಿದೆ ಅನ್ನೋ ಸತ್ಯ ಹೊರಬಂದಿತ್ತು. ಅದು ಕೂಡ ದೇಹದಲ್ಲಿ ಅನಸ್ತೇಷಿಯಾಗಿರೋದು ಗೊತ್ತಾಗಿತ್ತು. ಓವರ್ ಡೋಸ್ ಕೊಟ್ಟಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಬಹಿರಂಗವಾಗಿತ್ತು. ಆಗ ಕೃತಿಕಾ ಪೋಷಕರಿಗೆ ಮೊಟ್ಟ ಮೊದಲ ಸಂದೇಹ ಬಂದಿತ್ತು ಈ ಸೈಲೆಂಟ್ ಕಿಲ್ಲರ್ ಅಳಿಯನ ಮೇಲೆ. ಈ ಮಹೇಂದ್ರ ರೆಡ್ಡಿ ಡಾಕ್ಟರ್ ಆಗಿದ್ದ. ಹೆಂಡತಿಗೆ ಹುಷಾರಿಲ್ಲ ಅಂತ ಈತನೇ ಟ್ರೀಟ್ಮೆಂಟ್ ಕೊಡ್ತಿದ್ದ. ಅದು ಕೂಡ ಈ ಮಹೇಂದ್ರ ರೆಡ್ಡಿ ಕ್ಯಾನುಲಾವನ್ನ ತನ್ನ ಹೆಂಡತಿಯ ಕಾಲಿಗೆ ಕೊಟ್ಟಿದ್ದ. ಕೇಳಿದ್ರೆ ಕೈಯಲ್ಲಿ ನರ ಸಿಕ್ತಾಗಿಲ್ಲ ಅಂತ ಡ್ರಾಮಾ ಮಾಡಿದ್ದ. ಅದು ಕೂಡ ಕೃತಿಕಾಳ ಪೋಷಕರ ಮನೆಯಲ್ಲೇ ತಂದು ಬಿಟ್ಟು 2 ದಿನ ತಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದ. ನಂತರ 3ನೇ ದಿನ, ಅಂದರೆ ಕಳೆದ ವರ್ಷದ ಏಪ್ರಿಲ್ 23ನೇ ತಾರೀಕು ಔಷಧಿ ಕೊಡೋ ನೆಪದಲ್ಲಿ ಮಾವನ ಮನೆಗೆ ಬಂದವನೇ ಸೀದಾ ಕೃತಿಕಾಳಿಗೆ ಔಷಧ ನೀಡಿ ಅಲ್ಲಿಂದ ಪರಾರಿಯಾಗಿದ್ದ. ಬೆಳಗಾಗುವಷ್ಟರಲ್ಲಿ ಕೃತಿಕಾ ಶವವಾಗಿದ್ದಳು. ಅಂದರೆ 3ನೇ ಡೋಸ್ ಕೊಡ್ತೀನಿ ಅಂತ ಈ ಮಹೇಂದ್ರ ರೆಡ್ಡಿ ಅನಸ್ತೇಷಿಯಾ ಕೊಟ್ಟು ಕೊಲೆ ಮಾಡಿ ಬೆಳಗ್ಗೆದ್ದು ಗೋಳಾಡೋಕೆ ಶುರು ಮಾಡಿದ್ದ. ಬಟ್ ಇದ್ಯಾವುದೂ ಕೂಡ ಕೃತಿಕಾಳ ಪೋಷಕರಿಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಕೃತಿಕಾ ಪೋಷಕರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಅಳಿಯನಿಂದಲೇ ಈ ಕೆಲಸ ಆಗಿರೋ ಸಾಧ್ಯತೆ ಇದೆ ಅಂತ ಅನುಮಾನ ಪಟ್ಟಿದ್ರು. ಆ ಅನುಮಾನಕ್ಕೆ ಪುಷ್ಟಿ ಕೊಡುವಂತೆ ಪೊಲೀಸರಿಗೆ ಎಲ್ಲಾ ಸಾಕ್ಷ್ಯಗಳು ಸಿಗ್ತಾ ಹೋಗಿದ್ವು. ನಂತರ ಪೊಲೀಸರು ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡ್ತಾರೆ. ಅಸಲಿ ಸತ್ಯ ಏನು ಅನ್ನೋದನ್ನ ಬಾಯ್ಬಿಡಿಸೋ ಪ್ರಯತ್ನ ಮಾಡಿದ್ರು. ನಂತರ ಮಹೇಂದ್ರ ರೆಡ್ಡಿ ಬಳಸುತ್ತಿದ್ದ ಫೋನನ್ನೇ ವಶಕ್ಕೆ ಪಡೆದು ಜಾಲಾಡ್ತಾರೆ. ಆದ್ರೆ ಏನೇನು ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ಪೊಲೀಸರು ಯಾವುದಕ್ಕೂ ಇರ್ಲಿ ಅಂತ ಫೋನ್ ಪೇ ಪರಿಶೀಲನೆ ಮಾಡಿದಾಗ ಇವನ ಪ್ರೇಯಸಿಯ ನಂಬರ್ ಸಿಕ್ಕಿತ್ತು. ಆ ಪ್ರೇಯಸಿಗೆ ಮಾಡಿದ್ದ ಮೆಸೇಜ್ಗಳು ಸಿಕ್ಕಿದ್ವು. ಹೀಗಾಗಿ ಪೊಲೀಸರು ಡಿಲೀಟ್ ಮಾಡಲಾಗಿದ್ದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿಸಿದ್ರು. ಸಾಲದಕ್ಕೆ ಇವನ ಕ್ರೈಮ್ ಸಂಚನ್ನ ಬರೆಯೋಕೆ ಪೊಲೀಸರು ಒಂದು ದೊಡ್ಡ ಫೈಲ್ ಇಟ್ಟೇ ಬಿಟ್ಟಿದ್ರು. ಮಹೇಂದ್ರನ 10.34 ಲಕ್ಷ ಡಿಜಿಟಲ್ ಫೈಲ್ಸ್ ಪತ್ತೆ. ಈ ಮಹೇಂದ್ರನಿಗೆ ವಿದ್ಯೆ ಬುದ್ಧಿ ಚೆನ್ನಾಗಿಯೇ ಇತ್ತು. ಆದ್ರೆ ಆ ಬುದ್ಧಿಯನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋದು ಬಿಟ್ಟು ಹೆಂಡತಿಯ ಆಸ್ತಿ ಮೇಲೆ ಕಣ್ಣು ಹಾಕಿದ್ದ. ಹೆಂಡತಿಯನ್ನ ಕೊಲೆ ಮಾಡಿ ಪ್ರೇಯಸಿಯ ಜೊತೆ ಹೊಸ ಬದುಕು ಕಟ್ಟಿಕೊಳ್ಳೋಕೆ ಪ್ಲಾನ್ ಮಾಡಿದ್ದ. ಕೃತಿಕಾಳ ಕಥೆಯನ್ನೇ ಮುಗಿಸಿ ತನ್ನ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ನಲ್ಲಿದ್ದ ಡಿಜಿಟಲ್ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದ. ಯಾರಿಗೂ ಸಿಗದಂತೆ ಅಳಿಸಿ ಹಾಕಿದ್ದ. ಆದರೆ FSL ತಂಡ ಮಹೇಂದ್ರನ ಡಿಜಿಟಲ್ ಫೈಲ್ಸ್ ರಿಟ್ರೀವ್ ಮಾಡಿದ್ದಾರೆ. ಇವನು ಡಿಲೀಟ್ ಮಾಡಿದ್ದ ಆ ಎಲ್ಲಾ ಸಾಕ್ಷ್ಯಗಳನ್ನ ಫೈಲ್ ಮಾಡಿ ಕೋರ್ಟ್ ಮುಂದೆ ಇಟ್ಟಿದ್ದಾರೆ.
10.34 ಲಕ್ಷಕ್ಕೂ ಹೆಚ್ಚು ಡಿಜಿಟಲ್ ಫೈಲ್ಸ್ ಮಹೇಂದ್ರನ ಕೊಲೆ ಸಂಚಿನ ಕಹಾನಿಯನ್ನ ಬಿಚ್ಚಿಡುತ್ತಿದೆ. 100 ಡಿಜಿಟಲ್ ಫೈಲ್ಸ್ ಅಂದ್ರೇನೆ ದೊಡ್ಡದು. ಆದರೆ ಈ ಕಿಲ್ಲರ್ ಮಹೇಂದ್ರನ ಕ್ರೈಮ್ ಡೈರಿಯಲ್ಲಿ 10.34 ಲಕ್ಷಕ್ಕೂ ಹೆಚ್ಚು ಡಿಜಿಟಲ್ ಫೈಲ್ಸ್ ಸಿಕ್ಕಿವೆ ಅಂದ್ರೆ ಇವನೆಂಥ ಖತರ್ನಾಕ್ ಇರಬೇಕು, ಇವನೆಂಥ ಸೈಲೆಂಟ್ ಕಿಲ್ಲರ್ ಅನ್ನೋದನ್ನ ಆಲೋಚನೆ ಮಾಡಿ. ಚಾಟಿಂಗ್ ರಹಸ್ಯ ಹಾಗೂ 10 ಲಕ್ಷ ಡಿಜಿಟಲ್ ಫೈಲ್ಸ್ ಡಾಕ್ಟರ್ನ ಕರಾಳ ಕಹಾನಿಯನ್ನ ಹೇಳ್ತಿವೆ. ಇವನಿಗೆ ಶಿಕ್ಷೆ ಕನ್ಫರ್ಮ್ ಅಂತಿವೆ. ಮತ್ತೊಂದ್ ಕಡೆ ಅದೊಬ್ಬ ಕತ್ತಲ ರಾತ್ರಿಯಲ್ಲಿ ಅದೊಬ್ಬನನ್ನ ಕೊಲೆ ಮಾಡಿ ಹೇಗೆ ಎಸ್ಕೇಪ್ ಆಗೋಕ್ ನೋಡಿದ್ದ ಗೊತ್ತಾ? ಕೇವಲ ಸಿಲ್ಲಿ ವಿಷಯಕ್ಕೆ ಹೇಗೆ ಹೆಣ ಬೀಳಿಸಿದ್ದ ಅಂತೀರಾ? ಆ ಹಂತಕನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.